ವೆಲ್ಕಮ್ ಟು ಅಡುಗೆ ಪಾರ್ಟ್ನರ್ ವಿತ್ ಕೃತಿಕಾ. ಬಿಸಿಬೇಳೆ ಬಾತ್ ಯಾರಿಗೆ ತಾನೇ ಇಷ್ಟ ಇಲ್ಲ. ಅದರಲ್ಲೂ ತುಂಬ ಥರದ ವೆರೈಟೀಸ್ಗಳ ಬಿಸಿಬೇಳೆ ಬಾತ್ಗಳನ್ನು ಮಾಡ್ತಿರ್ತೀವಿ. ಒಂದೊಂದು ಹೋಟೆಲ್ಗೆ ಹೋದ್ರೂ ಟೇಸ್ಟು ಕಂಪ್ಲೀಟಾಗಿ ಚೇಂಜ್ ಇರುತ್ತೆ, ಅದರದ್ದೇ ಆದ ಸ್ವಾದ ಕೊಡ್ತಾ ಇರುತ್ತೆ. ಹಾಗೆಯೇ ನಮ್ಮಮ್ಮ ಮಾಡುವಂತಹ ಬಿಸಿಬೇಳೆ ಬಾತ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮನೆ ಸರ್ಕಲಲ್ಲಿ. ಹಾಗೆ ತುಂಬ ಇಷ್ಟಪಟ್ಟು ತಿನ್ನುವಂತಹ ಬ್ರೇಕ್ಫಾಸ್ಟ್ ಅಂದರೆ ತಪ್ಪಾಗಲ್ಲ. ಅವ್ರು ಹೇಗೆ ಮಾಡ್ತಿದ್ರೋ ಅದೇ ಥರದ ಬಿಸಿಬೇಳೆ ಬಾತನ್ನು ನಾನು ಟ್ರೈ ಮಾಡಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು. ಸೊ ಫಸ್ಟ್ ಟೈಮ್ ನಾನು ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಅಡುಗೆ ಪಾರ್ಟ್ನರ್ ವಿತ್ ಕೃತಿಕಾ. ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋದಾದರೆ, ಮೊದಲಿಗೆ ಇಲ್ಲಿ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್, ಹಾಗೆ 2 ಟೊಮ್ಯಾಟೊ, ಈರುಳ್ಳಿ, ಹಾಗೆ ರುಬ್ಕೊಳ್ಳೋಕ್ಕೆ ಒಂದಷ್ಟು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರುವಂತಹ ಗೋಡಂಬಿ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸಿನಕಾಳು, ಹಾಗೆ ಕಡಲೆಬೇಳೆ, ಹಾಗೆ ಧನಿಯಾ ಬೀಜ, ಒಣಮೆಣಸಿನಕಾಯಿ, ಸೋಂಪು ಕಾಳು, ಹಾಗೆ ಕಡಲೆಕಾಯಿ ಬೀಜ, ಕೊಬ್ಬರಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಫಸ್ಟು ತರಕಾರಿಗಳನ್ನೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಹಾಗೆ ಕಡಲೆಕಾಯಿ ಬೀಜವನ್ನು ಹಾಕಿ ವಿಷಲ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸಲ ವಿಷಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ದೊಪ್ಪು ಮೆಣಸಿನ್ಕಾಯಿ ಕೂಡ ಇದೇ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಮತ್ತೊಂದು ಕುಕ್ಕರಲ್ಲಿ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಒಟ್ಟಿಗೆ ವಿಷಲ್ ಮಾಡ್ಕೊತಾ ಇದ್ದೀನಿ. ಎರಡು ಬೇಯ್ತಾ ಇರೋ ಗ್ಯಾಪಲ್ಲಿ ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಪಾತ್ರೆಯಲ್ಲಿ ನಾನು ಕಡಲೆಬೇಳೆಯನ್ನು ಹುರ್ಕೊತಾ ಇದ್ದೀನಿ. ನಂತರ ಅದಕ್ಕೇ ಮೆಣಸಿನಕಾಳು, ಧನಿಯಾ ಬೀಜ, ಹಾಗೆ ಒಣಮೆಣಸಿನ್ಕಾಯಿ, ಜೀರಿಗೆ, ಸೋಂಪು ಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ರೋಸ್ಟ್ ಆಗೋದೇನು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ನನಗೆ ಪೇಸ್ಟ್ ಆಗೋ ರೀತಿಯಲ್ಲಿ ರುಬ್ಕೋತಾ ಇದ್ದೀನಿ. ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಬಿಸಿ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಒಂದು ಜಾರ್ಗೆ ತುರಿದಿಟ್ಟಿರುವಂತಹ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬಿಸಿ ಮಾಡಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳನ್ನು ಹಾಕಿ 2 ಟೊಮ್ಯಾಟೊನ ಆ್ಯಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆ ರೆಡಿಯಾಗಿದೆ. ಈ ಕಡೆ ಅನ್ನ ಮತ್ತು ಬೇಳೆ ಕೂಡ ರೆಡಿಯಾಗಿದೆ. ಸೊ ಫೈನಲ್ ಸ್ಟೇಜ್ ಅಂತ ಅಂದರೆ, ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೊತೆಗೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಒಗ್ಗರಣೆಗೆ ಫಸ್ಟು ಈರುಳ್ಳಿ, ಗೋಡಂಬಿ, ಆಮೇಲೆ ಈರುಳ್ಳಿ ಮತ್ತು ದೊಪ್ಪು ಮೆಣಸಿನ್ಕಾಯಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಆದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ. ಆ ಒಂದು ಹಸಿ ವಾಸನೆ ಹೋದ ನಂತರ ಬೇಯಿಸಿಟ್ಕೊಂಡಿರುವಂತಹ ತರಕಾರಿಯನ್ನು ಕೂಡ ಆ ಒಂದು ಮಸಾಲೆಗೆ ಹಾಕ್ತಾ ಇದ್ದೀನಿ. ಇಲ್ಲೊಂದು 2 ಸ್ಪೂನು ಬಿಸಿಬೇಳೆ ಬಾತ್ ಪೌಡರ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಕುದ್ದ ನಂತರ, ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಬೇಯಿಸಿಟ್ಟಿರುವಂಥ ಅನ್ನ ಮತ್ತು ಬೇಳೆಯನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಬಿಸಿ ನೀರನ್ನು ಹಾಕೊಬೋದು. ಸೊ ನೀರನ್ನು ಹಾಕಿ ಕುದಿಸ್ತಾ ಕೊನೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು 3-5 ನಿಮಿಷ ಕುದಿಯೋಕ್ಕೆ ಬಿಟ್ಟು, ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಮುಚ್ಚಿದರೆ ಘಮ ಘಮ ಅಂತ ಇರುವಂತಹ ಬಿಸಿಬೇಳೆ ಬಾತ್ ರೆಡಿ ಟು ಈಟ್. ಈ ಪ್ರಾಸೆಸ್ ಇಷ್ಟು ಈಸಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಅಮ್ಮನ ಹತ್ರ ಕೇಳಿ ನಾನು ಟ್ರೈ ಮಾಡಿದಾಗ ಅಮ್ಮ ಮಾಡಿದ್ದ ಟೇಸ್ಟ್ ಬರದೇ ಹೋದ್ರೂ ಒಂದು ತಕ್ಕ ಮಟ್ಟಿಗೆ ವಾವ್ ಅನ್ನೋ ಥರನೇ ಇತ್ತು ಅಂತ ಹೇಳ್ಬೋದು. ಸೊ ಹೇಗನ್ನಿಸ್ತು ಈ ಒಂದು
ರೆಸಿಪಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಾನು ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಕೃತಿಕಾ ಇಸ್ ಸೈನಿಂಗ್ ಆಫ್. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಚೆನ್ನಾಗಿ ತಿಂತಾಯಿರಿ, ಹೆಲ್ದಿಯಾಗಿರಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಕೃತಿಕಾ ಇಸ್ ಸೈನಿಂಗ್ ಆಫ್. ಬಾಯ್.